ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಈ ಹುದಿಕೇರಿ ಮಹಾದೇವರ ದೇವಸ್ಥಾನ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಹಿಂದೆ ಟಿಪ್ಪು ಸುಲ್ತಾನ್ ಅವರು ದಾಳಿ ಮಾಡಿ ಬಲಿಕಲ್ಲನ್ನೆಲ್ಲ ಡ್ಯಾಮೇಜ್ ಮಾಡಿದ ಪ್ರತೀತ ಎಲ್ಲ ಇದೆ ಇಲ್ಲಿ. ಈ ಹುದಿಕೇರಿ ಮಹಾದೇವರ ದೇವಸ್ಥಾನ 2 ಗ್ರಾಮಗಳಿಗೆ ಅಂದರೆ ಹುದಿಕೇರಿ ಮತ್ತು ಕೋಣಗೇರಿ ಎರಡಕ್ಕೂ ಸಂಬಂಧಪಡ್ತದೆ. ಹಿಂದೆ ಚಪ್ಪಣಮಾಡ ಕುಟುಂಬಸ್ಥರು ಬಂಡಾರ ತಕ್ಕರಾಗಿದ್ದರು. ಹಾಗೆ ಮುಕ್ಕಾಟಿ ಅವರು ದೇವತಕ್ಕರು ಅಲ್ಲ, ಇದು ಬಂಡಾರ ತಕ್ಕರಾಗಿರ್ತಾರೆ. ಈಗ ಅವರ 2 ಫ್ಯಾಮಿಲಿ ಇಲ್ಲ, ಕುಟುಂಬಸ್ಥರು ಇಲ್ಲದ ಕಾರಣ ಅಮ್ಮಕೊಡವರಿಗೆ ನಾವು ಕೊಟ್ಟಿದ್ದೀವಿ. ಕೋಣಗೇರಿಯಲ್ಲಿ ಅಜ್ಜುಕುಟ್ರ ಚಕ್ಕೆರ ಫ್ಯಾಮಿಲಿಯವರು ಮಾರ್ತಕ್ಕರಾಗಿರ್ತಾರೆ. ಕುಪ್ಪಣ ಇವರು ನಮ್ಮ ಹುದಿಕೇರಿ ಗ್ರಾಮದಲ್ಲಿ ಬಳದ್ಯರ ತಕ್ಕವರು ಊರು ತಕ್ಕ. ಸೊ ಪ್ರತಿ ವರ್ಷ ಎಡಮಾರು 1 ಅಂದರೆ ಕೊಡಗಿನವರಿಗೆ ಹೊಸ ವರ್ಷ. ಆ ವರ್ಷದಲ್ಲಿ ಆ ದಿನದಲ್ಲಿ ಧ್ವಜಾರೋಹಣ ನೆರವೇರ್ತದೆ. 15-11 ದಿನ ಇದರದ್ದು ಪ್ರೋಗ್ರಾಮ್ ಎಲ್ಲ ನಡೀತದೆ. ಇವತ್ತು ಫೈನಲ್ ದಿನ. ಈ ದಿನ ನಾವೆಲ್ಲ ಸೇರಿದ್ದೀವಿ ಇಲ್ಲಿ. ಆ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತ ಕೇಳ್ಕೊಳ್ತೀನಿ. ದೇವರ ಸ್ಥಾನ ಅಭ್ರತ ಸ್ನಾನ ಮಾಡ್ತಾ ಇದ್ದಾರೆ. ಆಮೇಲೆ ಅಶ್ವತ್ಥಕಟ್ಟೆ ಪೂಜೆ, ನಿತ್ಯ ಬಲಿ ಎಲ್ಲ ಆಗುತ್ತೆ. ಬನ್ನಿ, ನಾವು ಎಲ್ಲರೂ ಸೇರಿ ಈ ಒಂದು ಉತ್ಸವವನ್ನು ಚೆನ್ನಾಗಿ ಆಚರಣೆ ಮಾಡೋಣ ಅಂತ ನಾನು ಎಲ್ಲರನ್ನ ಕೋರ್ಕೊಳ್ತೇನೆ. ಶ್ರೀ ಮಹಾದೇವರ ದೇವಸ್ಥಾನ ಹುದಿಕೇರಿ. ನನ್ನ ಹೆಸರು ಗುರುರಾಜ್ ಅಡಿಗ. ಇದು 2 ಗ್ರಾಮಕ್ಕೆ ಸಂಬಂಧಪಟ್ಟ ದೇವಸ್ಥಾನ, ಹುದಿಕೇರಿ ಮತ್ತು ಕೋಣಂಗೇರಿ. ಇಲ್ಲಿ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಇದು. ಸುಮಾರು ಜನ ಬರ್ತಾರೆ. ಪ್ರತಿದಿನವೂ ನಿತ್ಯ ಪೂಜೆ ಇದೆ. ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ನಿತ್ಯ ಪೂಜೆ ಇದೆ. ಹಾಗೂ ಎಲ್ಲ ಥರದ ಪೂಜಾ ಕಾರ್ಯಗಳು ನಡೀತಾ ಇರ್ತದೆ. ಮಹಾಮೃತ್ಯುಂಜಯ, ನವಗ್ರಹ ಶಾಂತಿ, ಇನ್ನಿತರ ಎಲ್ಲ ಪೂಜೆಗಳು ನಡೀತದೆ ದಿನ. ಹಲವಾರು ಜನ ಭಕ್ತಾದಿಗಳು ಬರ್ತಾರೆ. ಕಷ್ಟಗಳು ಪರಿಹಾರ ಆಗುತ್ತದೆ. ವಾರ್ಷಿಕವಾಗಿ ವರ್ಷ ಅಂತಾದರೆ ವರ್ಷದಲ್ಲಿ ಒಂದು ಹಬ್ಬ ನಡೀತದೆ. ಎಡಮಿಯಾರು 1 ಅಂತಾದರೆ ಮೇಷ ಮಾಸದ 1ನೇ ದಿನದಂದು ಇಲ್ಲಿ ಕೊಡಿಮರ ಹಾಕಿ 11 ದಿನದ ಆ ಉತ್ಸವವು ನಡೀತದೆ. ಅದೇ ಪ್ರಕಾರ ಈ ದೇವಸ್ಥಾನದಲ್ಲಿ ಹಲವಾರು ಜನಗಳು ಬಂದು, ಭಕ್ತಾದಿಗಳು ಬಂದು ಆ ಕಷ್ಟ ನಷ್ಟಗಳನ್ನು ಹೇಳಿಕೊಂಡು ಇಲ್ಲಿ ಪರಿಹಾರ ಆಗುತ್ತದೆ. ಆಡಳಿತ ಮಂಡಳಿ ಯಾವ ರೀತಿ ಕೆಲಸ ಮಾಡ್ತಾರೆ ಇಲ್ಲಿ ಅಂತಾದರೆ ಇದು ಗ್ರಾಮ ದೇವಸ್ಥಾನ ಅಂತಾದರೆ ಆಡಳಿತ ಮಂಡಳಿಗಳು ಇದ್ದಾರೆ. ಅವರು ನಡೆಸಿಕೊಂಡು ಹೋಗುವಂಥ ದೇವಸ್ಥಾನ ಇದು. ಗ್ರಾಮಕ್ಕೆ ಸಂಬಂಧಪಟ್ಟದ್ದು. ಸುಮಾರು 800 ವರ್ಷಗಳ ಹಳೆಯದಾದ ಶ್ರೀ ಮಹಾದೇವರ ದೇವಸ್ಥಾನದ ಉತ್ಸವವನ್ನು 11 ದಿನಗಳ ಕಾಲ ನಾವು ಭಾಳ ವಿಜೃಂಭಣೆಯಿಂದ ನಡೆಸುತ್ತಾ ಬಂದಿರುತ್ತೇವೆ. ಈ ವರ್ಷವೂ ಅದೇ ರೀತಿ ಈ ವರ್ಷವೂ ವಿಜೃಂಭಣೆಯಿಂದ ನಡೆಸುತ್ತಾ ಬಂದಿರುವುದರಿಂದ 11 ದಿನದ ಇವತ್ತು ದೇವರ ಅವಭೃತ ಸ್ಥಾನವನ್ನು ಇವತ್ತು ಮಾಡುವುದು. ಇನ್ನು
ನಾಳೆ ಭಂಡಾರ ಕಟ್ಟುವುದು ಇತ್ಯಾದಿಗಳಿಂದ ನಮ್ಮ ಈ ದೇವಸ್ಥಾನದ ನಮ್ಮ ಸಮಿತಿಯು ಊರಿನವರ ಸಹಕಾರದೊಂದಿಗೆ ಈ ದೇವಸ್ಥಾನದ ಹಬ್ಬವನ್ನು ಆಚರಿಸ್ತಾ ಬಂದಿರುತ್ತೇವೆ. ಈ ವರ್ಷ ನಮ್ಮ ದೇವಸ್ಥಾನದ ಅಭಿವೃದ್ಧಿಯನ್ನು ಇದು ಇಂಟರ್ಲಾಕ್, ತಡೆಗೋಡೆ ಮತ್ತು ಸುಮಾರು ಒಳಗೆ ಗ್ರಾನೈಟ್ ಕೆಲಸವನ್ನು, ಮಂಟಪದ ಗ್ರಾನೈಟ್ ಕೆಲಸವನ್ನು ಮತ್ತು ಟೈಲ್ಸ್ ಕೆಲಸಗಳನ್ನು ಸುಮಾರು ಒಂದು ಅಂದಾಜು 8-10 ಈ ವರ್ಷದ 8 ಲಕ್ಷದಿಂದ 10 ಲಕ್ಷದವರೆಗೆ ಕೆಲಸ ಮಾಡಿರ್ತೇವೆ. ಪೆಗ್ಗೆರೆ ಅಭಿವೃದ್ಧಿಯನ್ನು ಮಾಡಿರ್ತೇವೆ. ಶ್ರೀ ಮಂಜುನಾಥ ದೇವರ ಸಂಘದಿಂದ ಈ ವರ್ಷ ಪೆಗ್ಗೆರೆಯನ್ನು 5,36,000 ಅಂದಾಜಿನಿಂದ ಕೆಲಸವನ್ನು ಮಾಡಿರ್ತೇವೆ. ಈ ವರ್ಷದ ಈ ನಮ್ಮ ಇಂಟರ್ಲಾಕ್ ಕೆಲಸಕ್ಕೆ ದಾನಿಗಳಾದ ಡಾಕ್ಟರ್ ತೀರ್ಥರ ಅಪ್ಪಚೂರವರು 6 ಲಕ್ಷವನ್ನು ಈ ವರ್ಷ ಉದಾರವಾಗಿ ಕೊಟ್ಟಿರ್ತಾರೆ. ಹಾಗೆಯೇ ಬಯೋಂಡ ವೇದಿಕಾ ಮತ್ತು ಬೆಂಗಳೂರಿನಲ್ಲಿ ವಾಸಿರುವಂಥ ಬಯೋಂಡ ವೇದಿಕನವರು ಈ ವರ್ಷ 2 ಲಕ್ಷ ರೂಪಾಯಿಯನ್ನು ಟೈಲ್ಸ್ ಕೆಲಸಕ್ಕೆ ಉದಾರವಾಗಿ ನೀಡಿರುತ್ತಾರೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲ ದಾನಿಗಳಿಗೂ ನಮ್ಮ ಶ್ರೀ ಮಹಾದೇವರ ದೇವಸ್ಥಾನದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ನಾನು ತೀತಿರ ಶರ್ಮಿಲಿ ಅಪ್ಪಚ್ಚು. ನಂಗಡ ಊರು ಹುದಿಕೇರಿ ಮಹಾದೇವ ದೇವಸ್ಥಾನ ಹತ್ರ ಕಾಲ ಹತ್ರ ವಾರ್ಷಿಕೋತ್ಸವ ಇದೆ. ಕಾಲ 15ನೇ ತಾರೀಕು ಏಪ್ರಿಲ್ಗೆ ಕೊಡಿಮರೆ ಇಡುವ. ಕೊಡಿಮರೆ ಆಯ್ತು 10 ದಿವಸದಲ್ಲಿ ಬಲ್ಯ ನಮ್ಮೆ ಅಪ್ಪ ಆಂಡ ಮಧ್ಯത്തിൽ ಬೊಳಕು ಪೂಜೆ ಅಂದಿಪ್ಪ ஒரு 4 ದಿವಸ ಎಲ್ಲ ಭಕ್ತಾದಿಯ ಬಂತು ಎಂಗಡ ಪರ್ಕೆ ಬೊಳಕನ ಒಪ್ಪು ಚಿಟ್ಟಿತ್ತು ದೇವಡ ಆಶೀರ್ವಾದ ಪಡೆದವ ಅನ್ನನೇ ನಾನು ಇದೊರು 27 ಕಾಲ ತುಂಜಿ ಈ ಊರಿಗೆ ಮಂಗಲ ಆಯ್ತು. ಪ್ರತಿ ಕಾಲ ಅದು ಎಂಥದೇ ನಡ ಬ್ಯುಸಿ ಸ್ಕೆಡ್ಯೂಲ್ ಉಂಡೆಂಗ್ಯೂ ನಾನು ನಡ ಒಡಿಯನು ಮಕ್ಕ ಇಲ್ಲ ಮಕ್ಕ ಉಂಡೆಂಗ್ ಮಕ್ಕಳು ಬಂದ್ರಂಜಿ ನಂಗೆ ಈ ದೇವಸ್ಥಾನ ಹತ್ರ ವಾರ್ಷಿಕೋತ್ಸವತ್ಲು ಕಾಲ ನಂಗೆ ಕೈಗೂಡ್ಸಿಟ್ಟಿತ್ತು. ನಂಗೆ ಆಪಂತ ಸೇವೆನ ಸಲ್ಲಿಸಿಟ್ಟಿತ್ತು. ಆ ದೇವಡ ಆಶೀರ್ವಾದ ಎಡ್ತಂಡು ನಂಗೆ ಮಿಂಜಕ್ಕೆ ಕಾಲಕ್ಕೆ ದೇವ ಆಶೀರ್ವಾದತ್ಲು ಮಿಂಜಕ್ಕೆ ನಂಗೆ പോയേണ്ടുണ്ട്. ಹುದಿಕೇರಿ ಮಹಾದೇಶ್ವರ ದೇವಸ್ಥಾನ ಅಂದರೆ ತುಂಬ ಹಳೆಯದು ಮತ್ತು ತುಂಬ ಪ್ರಸಿದ್ಧವಾಗಿದ್ದು, ನಾನು ಇಲ್ಲೇ ಹುಟ್ಟಿ ಬೆಳೆದವನು. ಅದರಿಂದ ಇದರ ಸಂಬಂಧ ನನಗೆ ತುಂಬ ಗಾಢವಾಗಿರುವಂಥದ್ದು. ಪ್ರತಿ ವರ್ಷ ನಾನು ದೇವರಪುರಕ್ಕೆ ಹೋಗಿದ್ದರೂ ಕೂಡ ಸುಮಾರು 1980ರಲ್ಲಿ ನಾವು ಇಲ್ಲಿಂದ ದೇವರಪುರಕ್ಕೆ ಹೋಗಿದ್ದೀವಿ. ಪ್ರತಿ ವರ್ಷ ನಾವು ಈ ಹಬ್ಬಕ್ಕೆ ಎಲ್ಲಿದ್ದರೂ ಬಂದೇ ಬರ್ತೇವೆ. ಯಾಕೆಂದರೆ ನಮ್ಮ ಬಾಂಧವ್ಯ ಹುದಿಕೇರಿ ಜೊತೆ ಅಷ್ಟು ಚೆನ್ನಾಗಿದೆ. ಇಲ್ಲಿ ಜನರ ಜೊತೆ ನಾವು ಬೆರೀತೇವೆ, ಒಳ್ಳೆಯದು ಕೆಟ್ಟದಕ್ಕೂ ಇಲ್ಲಿ ಬರ್ತೇವೆ. ಆಗಕ್ಕೂ ಈಗಕ್ಕೂ ನೋಡಿದರೆ ಸುಮಾರು 40-45 ವರ್ಷದಿಂದ ಮೊದಲು ನಾವು ಹೋಗಿರ್ಬೋದು. ತುಂಬ
ಬೆಳವಣಿಗೆ ಕಾಣ್ತಾ ಇದೆ. ಇಲ್ಲಿದ್ದು ಮ್ಯಾನೇಜ್ಮೆಂಟನ್ನು ನಿಜವಾಗಿ ಶ್ಲಾಘನೆ ಮಾಡಬೇಕು ಅಂತ ಹೇಳುವಂಥದ್ದು, ಅಭಿನಂದಿಸಬೇಕು ಅಂಥೇಳಿ ನನ್ನ ಅನಿಸಿಕೆ. ಏಕೆಂದರೆ ಮೊದಲು ಜನರಿಗೆ ಇಂಟ್ರೆಸ್ಟ್ ಇರಲಿಲ್ಲೋ ಅಥವಾ ಮ್ಯಾನೇಜ್ಮೆಂಟಿಗೆ ಇಂಟ್ರೆಸ್ಟ್ ಇರಲಿಲ್ಲೋ ಗೊತ್ತಿಲ್ಲ. ಆದರೆ ಇತ್ತೀಚೆಗಿನ ಮ್ಯಾನೇಜ್ಮೆಂಟ್ ಅವರಿಗೆ ಬಂದ ಇಂಟ್ರೆಸ್ಟ್ ಅಂದರೆ ಕೊಡಗಿನಲ್ಲಿ ಎಲ್ಲ ಟೆಂಪಲ್ಲು ಆಲ್ಮೋಸ್ಟ್ ಇಂಪ್ರೂವ್ ಆಗಿದೆ. ಅದಕ್ಕಿಂತ ತುಂಬ ಇಂಪ್ರೂವ್ ಆಗೋದು ಉದಿಕೇರಿ ದೇವಸ್ಥಾನ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದು ನಾನು ನೋಡ್ತಾ ಇದ್ದೇನೆ. ಅದರಿಂದ ಇದು ಮುಂದಕ್ಕೂ ಬಂದ ಮ್ಯಾನೇಜ್ಮೆಂಟ್ ಇದಕ್ಕಿಂತ ಚೆನ್ನಾಗಿ ನಡೆಸಲಿ, ನಮ್ಮೆಲ್ಲ ಸಹಕಾರ ಖಂಡಿತವಾಗಿ ಇದಕ್ಕೆ ಇರುತ್ತೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಓಕೆ, ಎಲ್ಲರಿಗೂ ನಮಸ್ಕಾರ. ನಾಡಪೇದ ನಾಣಯ್ಯ ಬಲ್ಲೆ ಮಾಡ ಅಂಡು ಉದಿಕೇರಿಲ್ ಪುಟ್ಟಿ ಇಲ್ಲಿಯೇ ಬಂದಿ. ಸೊ ನಾನು ಅವ್ರು ಚೆರಿಯದು ನಾಡ ವಯಸ್ಸು ಬಂದ ಲೆಕ್ಕತನ ಈ ಟೆಂಪಲ್ ನಾನು ನೋಟೆ ನೋಡ. ಸೊ ತುಂಬ ಇಂಪ್ರೂವ್ಮೆಂಟ್ ಆಯಿತು. ಮಿಂಜ ನಂಗೆ ಚಂದ್ರಶೇಖರ ಸ್ವಾಮಿ ಇಲ್ಲಿ ಟೆಂಪಲ್ ಪೂಜೆ ಎಲ್ಲ ಮಾಡೀನಿ ಅಂತ ನಾನು ನೋಡೋಣಕ್ಕೆ ಮಿಂಜಕ್ಕಿಂಜ ಇಕ್ಕ ತುಂಬ ಇಂಪ್ರೂವ್ಸ್ಕೊಂಡು ಈವನ್ ಮ್ಯಾನೇಜ್ಮೆಂಟು ತುಂಬ ಚಾಯ್ತೆ ಮಾಡಿ ನೋಡು. ಇಂಜ ಎಣ್ಣೋಣ ಅಂಚಂಗೆ ಇಲ್ಲಿಗೆ ಬತ್ತ ಏದೇ ಭಕ್ತಿ ಆಯ್ತು ನಂಗೆ ಎಂತೆಂಗೆ ಕಟ್ ಅಂತ ಹೆಂಗು ದೇವ ನಂಗೆ ಕೈ ಬಿಡಿಪ ನಂಗೆ ಇದನ್ನು ನಂಬೇಂಡು ಬಂದಿತ್ತು ಕಾಲ ಓದಿ ಇಂದು ನಮ್ಮೆ ನಲ್ಲೋರ್ ದಿನ ಎಲ್ಲರಿಗೂ ನಲ್ಲದಾಡು ಅಂದನೆ ಇಕ್ಕತ್ರ ಮ್ಯಾನೇಜ್ಮೆಂಟ್ ನೋಡ್ಚಂಗು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿ ನೋಡು. ಇಕ್ಕ ನಂಗಡ ಪಟ್ಟ ಗುರು ಚಾಯ್ತೆ ಮಾಡಿ ನೋಡು ಹೆಂಗೆ ಕಂಪೇರ್ ಮಾಡ್ಚಂಗು. ಸೊ ಎಲ್ಲರಿಗೂ ನಲ್ಲದಾಡು, ಎಲ್ಲರಿಗೂ ನಲ್ಲ. ನಾನು ಇದೇ ಊರಿಗೆ ಸೇರಿದ ವ್ಯಕ್ತಿ ಕಿರಿಯಮಡ ಗಣೇಶ್ ಅಂತ. ನನ್ನ ಪೂರ್ತಿ ಇಲ್ಲೇ ಇದ್ದರು ನಾವು ಎಲ್ಲ. ನಾನು ಇದೇ ಊರಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ, ಪ್ರೈಮರಿಯಿಂದ ಹೈಸ್ಕೂಲಿಂದ PUC ಡಿಗ್ರಿವರೆಗೆ ಓದಿ ಮಾಸ್ಟರ್ ಡಿಗ್ರಿ ಮಾಡಿ ಅಲ್ಲಿಂದ ನಾನು ಒಂದು ಹೈಸ್ಕೂಲ್ ಮಾಸ್ಟ್ರಾಗಿ ಸೇರಿಕೊಂಡು ಲಾಸ್ಟಿಗೆ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗಿ ಬಂದೆ. ನಾನು ಈಗ ಬೆಂಗಳೂರಲ್ಲಿ ಇರ್ತೀನಿ, ಹುದಿಕೇರಿಯಲ್ಲಿ ಇರ್ತೀನಿ. ಆದರೆ ನಮ್ಮ ಒಂದು ಪ್ರಾಪರ್ ಪ್ಲೇಸ್ನ ಬಿಡಲಿಕ್ಕೆ ನಮಗೆ ಆಗೋದಿಲ್ಲ ಸರ್. ಏಕೆಂದರೆ ಇದು ನಮಗೆ ಜನ್ಮ ಕೊಟ್ಟಂಥ ಒಂದು ಸ್ಥಳ. ಅದೇ ರೀತಿ ಧರ್ಮದೇವತೆಯಾಗಿರೋದು ನಮಗೆ ಈಶ್ವರ ಟೆಂಪಲ್ ಒಂದೇ. ಈ ಹುದಿಕೇರಿಗಿಡದೆ 3, ಒಂದು ನಮ್ಮ ಈಶ್ವರ ದೇವಸ್ಥಾನ, ಇನ್ನೊಂದು ಮುತ್ತಪ್ಪ ದೇವಸ್ಥಾನ, ಒಂದು ಕಾರ್ಪೊರೇಷನ್ ಬ್ಯಾಂಕ್ ಮತ್ತು ಹೈಸ್ಕೂಲು. ಇದನ್ನು ಬಿಟ್ಟರೆ ಹುದಿಕೇರಿಯಲ್ಲಿ ಏನೂ ಇಲ್ಲ ಸರ್. ಈಗೀಗ ನಮ್ಮ ಸಮಾಜ ಸೇವಕರು ಇಲ್ಲಿ ಜಾಸ್ತಿಯಾಗಿ ಉದಾರವಾದ ಒಂದು ದಾನ ಕೊಟ್ಟು ನಮ್ಮ ಹುದಿಕೇರಿ ದೇವಸ್ಥಾನವನ್ನು ವಿಪರೀತವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಪ್ರತಿಯೊಬ್ಬರು ಒಂದು ಸಲ ಬಂದ ಮೇಲೆ ಪುನಃ ಈ ದೇವಸ್ಥಾನಕ್ಕೆ ಬರುವಂಥ ಒಂದು ಆಗುತ್ತೆ. ಅಷ್ಟು ನಮ್ಮ ಈಶ್ವರ ಎಳೀತಾನೆ, ಗಮನಿಟ್ಟು ಎಳೀತಾನೆ.
ಹಾಗೆ ಪ್ರತಿಯೊಬ್ಬರು ಕೂಡ ದಾನ ಧರ್ಮದಲ್ಲಿ ಮುಂದೆ ಬಂದು ಈ ದೇವಸ್ಥಾನಕ್ಕೆ ಕೊಡ್ತಾ ಇದ್ದಾರೆ. ದೇವರು ಈ ಊರಿನ ಜನಾಂಗದವರನ್ನು ಇದೇ ರೀತಿ ಇಟ್ಕೊಳ್ಳಿ ಈ ದೇವಸ್ಥಾನ ಪುನಃ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಭಾವನೆ. ಬೆಂಗಳೂರಿಂದ ಹಿಡಿದು ನಮ್ಮ ಇಂಡಿಯಾದಲ್ಲಿ ಎಷ್ಟು ಮುಂದುವರಿದ ಜನರು ಇದ್ದಾರೆ, ಅದು ಹುದುಕೇರಿಯಿಂದ ಹೋದವರೇ ಇದ್ದಾರೆ, ಅಷ್ಟು ಜನರು ಇದ್ದಾರೆ, ಅಂತಂತ ಹೆಸರು ತಗೊಂಡವರು ಇದ್ದಾರೆ. ಅದೇ ಜನರು ಈಗ ಇದಕ್ಕೆ ದಾನವಾಗಿ ಕೊಟ್ಟು ನಮ್ಮ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ತುಂಬ ಖುಷಿಯಾಗ್ತದೆ. ಬೇಕಾದಷ್ಟು ಜನರು ಇಲ್ಲಿಗೆ ಬರ್ತಾ ಬರ್ತಾ ನಮ್ಮ ಆದಾಯವು ದೇವಸ್ಥಾನದ ಆದಾಯ ಹೆಚ್ಚಿ ಇನ್ನೂ ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ಕೊಂಡು ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ದಾನಿಗಳ ಅಭಿವೃದ್ಧಿ ಸೇರಿ ಯಾವ ರೀತಿ? ದಾನಿಗಳ ಅಭಿವೃದ್ಧಿ ಅಂದರೆ ಯಾವುದೇ ಒಂದು ದೇವಸ್ಥಾನ ಆಗಲಿ, ಇಲ್ಲಿ ಸಂಘ ಸಂಸ್ಥೆ ಆಗಲಿ, ಯಾವುದೇ ಆಗಲಿ ಒಂದು ಕಾರ್ಯ ನಡಿಬೇಕಂದರೆ ದಾನಿಗಳೆಲ್ಲ ನಡೆಯೋದು ಆಗೋದೇ ಅಲ್ಲ. ಅದರಲ್ಲಿ ನಮ್ಮ ಹುದಿಕೇರಿ ಸುತ್ತಮುತ್ತಲ ಗ್ರಾಮದಲ್ಲಿ ಎಲ್ಲರೂ ದಾನಿಗಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಗ್ರಾಮ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಇನ್ನೂ ಹೆಮ್ಮೆ ಆಗ್ತದೆ. ತಿ ರೋಷನ್ ಅಪ್ಪಾಜಿಯವರು ಈಕ್ವಲ್ ಟು ಒಂದು ಚೀಫ್ ಮಿನಿಸ್ಟರ್ ಲೆವೆಲ್ ಇರುವಂಥ ಅವ್ರ ಪೋಸ್ಟ್, ಅವರ ಇಲಾಖೆಯಲ್ಲಿ ಅವರು ಹೈಯೆಸ್ಟ್ ಪೋಸ್ಟ್. ಯಾಕೆ ನಾವು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಹೇಳ್ತೀವೋ ಅವರ ಇಲಾಖೆಯಲ್ಲಿ ಅವರು ಆ ಸ್ಥಾನದಲ್ಲಿ ಇರೋರು. ಅವರು ಈಗ ನಮ್ಮ ಜೊತೆ ಯಾರಾದರೂ ನೋಡಿದ್ರೆ ಇವರು ಆ ಉದ್ಯೋಗದಲ್ಲಿ ಇದ್ದಾರಾ, ಆ ಸ್ಥಾನದಲ್ಲಿ ಇದ್ದಾರಾ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೂ ಇದ್ದಾರೆ. ಆದರೆ ಅವರಿಗೆ ಅಧಿಕಾರದ ಅಹಮಾನದ ಇದುವರೆಗೆ ಬರಲಿಲ್ಲ, ಇನ್ನು ಮುಂದೆ ಬರೋದಿಲ್ಲ. ಅದನ್ನು ಅವರು ಉಳಿಸ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಬರ್ತಾರೆ, ಬಂದಾಗ ಅಲ್ಲಿ ನಮ್ಮ ಗ್ರಾಮದಲ್ಲಿ ಎಲ್ಲರನ್ನೂ ಸೇರಿಸಿ ಮಾತಾಡಿ ಏನಾದರೂ ಕಷ್ಟ ಇದ್ದರೆ ವಿಚಾರಿಸಿ ಮಾತಾಡಿಸಿ ಹೋಗ್ತಾರೆ. ಏನಿದ್ರೂ ದಾನಿಗಳಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸ ನಡೆಯುವುದಿಲ್ಲ. ದೇವಸ್ಥಾನ ಆಗಲಿ ಎಂಥದ್ರೇ ಆಗಲಿ ಅವರು ಸಹಕಾರ ಇದ್ದೇ ಇರ್ತದೆ, ಇನ್ನು ಮುಂದೆಗೂ ಇರ್ತದೆ. ಅವರು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಬ್ಬದ ದಿವಸದಲ್ಲಿ ಏನೇ ಕೆಲಸ ಇದ್ದರೂ ಅವರು ಒಂದು ದಿವಸ ಬಂದು ಪೂಜೆಗೆ ಒಂದು ದಿವಸ ಬರ್ತಾರೆ, ಹಬ್ಬದ ದಿವಸ ಬಂದು ಹಬ್ಬದಲ್ಲಿ ಏನು ಕಾರ್ಯಕ್ರಮ ಇದೆ ಅದನ್ನು ಪಾಲ್ಗೊಂಡು ಪೂರ್ತಿಯಾಗಿದ್ದು ಅಲ್ಲಿಂದ ಅವರ ಕಲಿತರು. ದೊಡ್ಡ ಪ್ರಮಾಣದಲ್ಲಿ ಟೈಲ್ಸ್ ಅನ್ನು ದೇವಸ್ಥಾನ ಸುತ್ತ ಹಾಕಿದ್ದಾರೆ. ಹೌದು, ಅದ್ರ ಬಗ್ಗೆ ಟೈಲ್ಸು ಅದೇ ನಾವು ಹೇಳ್ದಲ್ಲ, ಏನಾದರೂ ₹1 ದಿವಸಕ್ಕೆ ₹1 ಅಲ್ಲ, ದಿವಸಕ್ಕೆ ಲಕ್ಷದ ಬೆಲೆಯಲ್ಲೇ ಜಾಸ್ತಿ ಆಗ್ತಾ ಇರುವಂಥ ಸಮಯದಲ್ಲಿ ನಮ್ಮ ಅಭಿವೃದ್ಧಿ ಸದ್ಯಕ್ಕೆ ಪಟ್ಟಿ ಮಾಡಲಿಕ್ಕೆ ಹೋದರೆ ಸುಮಾರಿದೆ. ಸದ್ಯಕ್ಕೆ ಈ ವರ್ಷ ನಾವು ಹೊರಾಂಗಣದಲ್ಲಿ 5-6 ಲಕ್ಷದಷ್ಟು ಇಂಟರ್ಲಾಕನ್ನು ಹಾಕಿಸ್ತೀವಿ. ಅದರ ಸಂಪೂರ್ಣ ವೆಚ್ಚವನ್ನು ಅವರೇ ಭರಿಸಿರ್ತಾರೆ. ಅವರು ಹೇಳ್ಬಾರ್ದು ಅಂತ ಹೇಳ್ತಾರೆ, ಆದರೆ ಏನು ಮಾಡೋದು, ನಾವು ನಮ್ಮ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನಮಗೊಂದು ಹೆಮ್ಮೆ. ಯಾಕೆಂದರೆ ನಮ್ಮಲ್ಲಿ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಅದು ವಿಶೇಷ. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ನಮ್ಮ ಗ್ರಾಮದ ಹೇಳೋಕೆ ನಮಗೆ ಇನ್ನೊಂದು ಹೆಮ್ಮೆ. ನಮ್ಮ ಜೊತೆಯಲ್ಲಿ ಇದ್ದಾರೆ, ನಮ್ಮ ಯಾವಾಗಲೂ ಇರ್ತಾರೆ, ಅದು ಇನ್ನೂ ಒಂದು ಹೆಮ್ಮೆ. ಬೇಕಾದಷ್ಟು ದಾನಿಗಳಿದ್ದಾರೆ. ದಾನ ಮಾಡಲಿಕ್ಕೆ ನಮ್ಮಲ್ಲಿ ಒಬ್ಬೊಬ್ಬರು ಒಂದೊಂದು ಚಿನ್ನದ ಲೇಪನ ಮಾಡುವಷ್ಟು ತಾಕತ್ತಿರುವ ಜನ ಇದ್ದಾರೆ. ಆದರೆ ಯಾರಿಗೂ ಅಂಥ ಒಂದು ಮನಸ್ಸು ಬರೋದಿಲ್ಲ. ಅದೇನಿದ್ದರೂ ಅದು ನಮಗೆ ಅಂತರಾತ್ಮ, ಇಲ್ಲ ಬರೋ ವರ್ಷಕ್ಕೆ ನಾನು ಈ ಕೆಲಸ ಮಾಡ್ತೀನಿ, ಇನ್ನೊಂದು ವರ್ಷ ಈ ಕೆಲಸ ಮಾಡ್ತೀನಿ, ಆಯಿತು ನೋಡುವ ಅನ್ನುವಂಥ ಅಭಿಪ್ರಾಯವೇ ಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಕೊಡ್ತಾರೆ ಅಂತ ನಂಬಿಕೆ ಅಲ್ಲ, ಅವ್ರ ಮಾತು ಸಾಕು ನಮಗೆ. ಮುಂದಿನ ವರ್ಷ ನಾವು ಏನೊಂದು ಅಭಿವೃದ್ಧಿಗೆ ತಗಡು ಹಾಸುವಂಥ ಕಾರ್ಯಕ್ರಮ ಹಾಕ್ಕೊಂಡು ಆಯಿತು ನೋಡುವ, 31ಕ್ಕೆ ನಮಗೆ ಬ್ರಹ್ಮಕಲಶ ಅಷ್ಟ ಬಂದಿದೆ, ಅದಕ್ಕೆ ನೋಡುವ, ಆಯಿತು ಮಾಡುವ, ಎಷ್ಟಾಗ್ತದೆ ಇಷ್ಟ ಆಗ್ತದೆ ಅಂತ ಹೇಳಿದ್ರೆ ಆಯಿತು ಮಾಡುವ ನೋಡುವ ಅಂತ ಹೇಳುವಂಥ ಮನಸ್ಸಿದೆ. ನಮಸ್ಕಾರ. ಸೊ ನಮ್ಮ
ಮಹಾದೇವರ ದೇವಸ್ಥಾನ ಹುದಿಕೇರಿ ಏನಿದೆ ಅಂಜಿಕೇರಿ ನಾಡಿನ ಒಂದು ಮುಖ್ಯ ದೇವಸ್ಥಾನ. ಇದು ಆಲ್ಮೋಸ್ಟ್ 800-900 ವರ್ಷ ಹಳೆಯದಾದಂಥ ಈ ದೇವಸ್ಥಾನದಲ್ಲಿ ವರ್ಷಂಪ್ರತಿ ಎಡಮೆಯಾರು 1ಕ್ಕೆ ನಾವು ಕೊಡಿಮರ ಹಾಕಿ 10 ದಿವಸ ಉತ್ಸವವನ್ನು ನಡೆಸಿ 10ನೇ ದಿವಸ ದೇವರ ಅವಭೃತ ಸ್ಥಾನವನ್ನು ಮುಗಿಸಿ ಎಲ್ಲ ಊರಿನವರ ಬೆಂಬಲದಿಂದ ಅಚ್ಚುಕಟ್ಟಾಗಿ ನಡೀತಾ ಬಂದಿದೆ. ಈ ಸಲನೂ ಅದೇ ಥರ ನಾವು ಎಡಮೆಯಾರು 1ಕ್ಕೆ ಕೊಡಿಮರವನ್ನು ಹಾಕಿ ಯಾವುದೇನು ನಮ್ಮ ಕಾರ್ಯಗಳಿದೆ ಅದನ್ನೆಲ್ಲ ಕೂಲಂಕುಷವಾಗಿ ಮಾಡ್ಕೊಂಡು ಬಂದಿದ್ದೇವೆ ಇಲ್ಲಿವರೆಗೆ. ಈ ಸಲ ಒಂದು ಬೇಜಾರು ಸಂಗತಿ ಏನಂದರೆ ಜನರು ಸ್ವಲ್ಪ ಕಮ್ಮಿ, ಯಾಕಂದರೆ ಊರಲ್ಲಿ ಹಲವಾರು ಕುಟುಂಬಗಳಲ್ಲಿ ಸ್ವಲ್ಪ ಸೂತಕದ ಛಾಯೆ ಇರೋದ್ರಿಂದ ಜನಸಂಖ್ಯೆ ಸ್ವಲ್ಪ ಈ ಸಲ ಕಮ್ಮಿ ಇದೆ. ಸೊ ದೇವರಲ್ಲಿ ಬೇಡ್ಕೊಳ್ಳೋದು ಬರುವ ವರ್ಷಕ್ಕಾದರೂ ಈ ಸೂತಕಗಳು ಕಮ್ಮಿಯಾಗಿ ಹೆಚ್ಚಿನ ಜನ ಬಂದು ನಮ್ಮ ಹಬ್ಬ ಚೆನ್ನಾಗಿ ನಡಿಬೇಕು ಅಂತ ಹೇಳ್ಕೊಂಡು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಅಂಜಿಕೆಯ ನಾರ್ತಕರಾದ ಪ್ರತಿ ಸುಬ್ಬೇರವರು ಹೇಳಿದಂಗೆ ನಮ್ಮ ಮಹಾದೇವ ದೇವಸ್ಥಾನ ಸುಮಾರು ವರ್ಷದಿಂದ ಕೇಳಿಪಟ್ಟಂಥ ದೇವಸ್ಥಾನವಾಗಿರ್ತದೆ. ಅದರಲ್ಲಿ ವರ್ಷಂಪ್ರತಿ ಎಡೆಮಾರು 1ಕ್ಕೆ ಕೊಡಿಮರ ಹಾಕಿ 11 ದಿವಸ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅದೇ ಥರ ಈ ವರ್ಷವು ಇವತ್ತಿಗೆ 11 ದಿನ ನಡೀತಾ ಇದೆ. ದೇವರ ಸ್ನಾನ ಮಾಡೋದು ಉತ್ಸವ ಮುಂದಕ್ಕೆ ನಡೀತದೆ. ಭಾಳ ಚೆನ್ನಾಗಿ ಇಲ್ಲಿವರೆಗೆ ನಡೆದಿದೆ. ಇನ್ನು ಮುಂದಕ್ಕೂ ಸಹ ಚೆನ್ನಾಗಿ ನಡೀತಾನೆ ಅಂತ ಹೇಳ್ಬಿಟ್ಟು ಅಂತ ನಾವು ಭಾವಿಸ್ತಿದ್ವಿ.
Thanks for watching. Please don't forget to subscribe our channel. ಅವರೇನು ಬೈ ಬುಟ್ಟೆ ಬಿಟ್ಟು ಹೇಳಕ್ಕೆ ಕೊಂಡು ಬುಟ್ಟೆ ಹೇಳಿದ್ರು ಬೈ ಬುಟ್ಟೆ ಅವರೇ ಬಟ್ಟೆ ಬಿಟ್ಟು ಕೊಡ್ತೀನಿ ಬೈ ಬುಟ್ಟೆ ಮುಂಬತ್ತು ಬೆಂದು ಬುಟ್ಟೆ ಅನ್ನೋ ಬಿಟ್ಟು ಬೆಂದು ಚಂಗಾಗಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.